ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ ಅವರ ವಿಶ್ವವಿಖ್ಯಾತ ರಸಾಯನ ವಿಜ್ಞಾನಿಗಳು. ಲಾರ್ಡ್ ರುಥರ್ಫರ್ಡ್ 1871 1937. ಉದಯವಾದ ಹೊಸ ನಾಡಿಗೆ ಬಂದು ನೆಲೆಸುವವರು ಯೋಗ್ಯರಾದರೆ ಅದರ ಭವಿಷ್ಯದ ಒಳಿತು ಕಟ್ಟಿಟ್ಟ ಬುತ್ತಿ. ರುಥರ್ಫರ್ಡ್ನನ್ನು ತನ್ನವನೆಂದು ಹೆಮ್ಮೆ ಪಟ್ಟುಕೊಳ್ಳುವ ನ್ಯೂಜಿಲೆಂಡಿಗೆ ಈ ಮಾತು ನ್ಯಾಯವಾಗಿ ಅನ್ವಯಿಸುತ್ತದೆ. ತಾಸ್ಮಾನ್ ಕಣ್ಣಿಗೆ ಮೊದಲು ಬಿದ್ದ ನ್ಯೂಜಿಲೆಂಡ್ ಮೇಲೆ ಕಾಲಿಟ್ಟು ಮೊದಲು ತಂಗಿದವನು ಕ್ಯಾಪ್ಟನ್ ಕುಕ್. ಬಿಳಿಯರು 1817ರಿಂದಲೇ ವಲಸೆ ಬರಲಾರಂಭಿಸಿದರೂ ನೆಲೆ ನಿಂತದ್ದು 1840ರಿಂದ ಎಂದು ಹೇಳಬಹುದು. ಹಾಗೆ ನೆಲೆ ನಿಂತ ಗಟ್ಟಿ ಕುಳಗಳಲ್ಲಿ ಸ್ಕಾಟ್ಲೆಂಡರ್ಗರಾದ ರುಥರ್ಫರ್ಡ್ ಕುಟುಂಬದವರು ಒಬ್ಬರು. ಸಸೆಕ್ಸ್ನಿಂದ ವಲಸೆ ಬಂದು ನೆಲೆ ನಿಂತ ಇನ್ನೊಂದು ಕುಟುಂಬದ ಮಾರ್ಥಾ ಹಾಗೂ ಜೇಮ್ಸ್ ರುಥರ್ಫರ್ಡ್ ದಂಪತಿಗಳಿಗೆ ಮನೆ ತುಂಬ ಮಕ್ಕಳು, 4 ಗಂಡು 8 ಹೆಣ್ಣು. 4ನೆಯ ಮಗು 2ನೆಯ ಮಗ ಅರ್ನೆಸ್ಟ್ ನೆಲ್ಸನ್ ಸಮೀಪದ ಬ್ರೈಟ್ ವಾಟರ್ನಲ್ಲಿ 1871 ಆಗಸ್ಟ್ 30ರಂದು ಜನಿಸಿದ. ಪ್ರೈಮರಿ ಶಾಲೆಯಿಂದ ನೆಲ್ಸನ್ ಪ್ರೌಢಶಾಲೆಗೆ ಹೋಗಲು ಮಗುವಿಗೆ ಸ್ಕಾಲರ್ಶಿಪ್ ದೊರಕಿತು. ಆ ವೇಳೆಗೆ ಜೇಮ್ಸ್ ತರಾನಿಕಾ ರಾಜ್ಯದ ಪುಂಗರೇಹು ಎಂಬಲ್ಲಿ ಅಗಸೆ ನಾರು ಬೆಳೆವ ಹೊಲವನ್ನು ಹಗ್ಗದ ಗಿರಣಿ ಸಮೇತ ಕೊಂಡುಕೊಂಡು ವಲಸೆ ಹೋದ. ಮನಸ್ಸನ್ನು ಕೇಂದ್ರೀಕರಿಸುವ ವಿಶೇಷ ಶಕ್ತಿ ಮೊದಲಿನಿಂದಲೂ ಇದ್ದ ಅರ್ನೆಸ್ಟ್ ಅಲ್ಲಿ ಲವಲವಿಕೆಯಿಂದ ಬಣ್ಣದ ಹಕ್ಕಿಗಳನ್ನೂ ಪಾರಿವಾಳಗಳನ್ನೂ ಹೊಡೆದುರುಳಿಸುತ್ತಾ ರಗ್ಬಿ ಫುಟ್ಬಾಲ್ ಆಟದಲ್ಲಿ ಮುಂದಾಡಾಗಿ ಈಲ್ ತೊರೆಮೀನು ಹಿಡಿಯುತ್ತಾ ಹೆಚ್ಚು ಕಡಿಮೆ ಮುಳುಗಿಯೇ ಹೋದನ ಎಂಬಷ್ಟು ಈಜುತ್ತಾ ಗಡಿಯಾರ ಬಿಚ್ಚಿ ಪುಡಿ ಮಾಡುತ್ತಾ ಜಲಪಾತದ ಧಾರೆಯಲ್ಲಿ ನ್ಯೂಟನ್ನಂತೆ ನೀರ್ಗಾಲಿ ಮಾಡುತ್ತಾ ಕಂಡಲ್ಲಿ ಫೋಟೋ ತೆಗೆಯುತ್ತಾ ಸಾಹಿತ್ಯ ಓದುತ್ತಾ ಸಂಗೀತ ಕೇಳುತ್ತಾ ಶಾಲೆಯಲ್ಲಿ ಇಂಗ್ಲಿಷ್ ಚರಿತ್ರೆ ಫ್ರೆಂಚ್ ಲ್ಯಾಟಿನ್ಗಳಲ್ಲಿ ಸ್ಕಾಲರ್ಶಿಪ್ಗಳನ್ನು ಗೆಲ್ಲುತ್ತಾ ಬೆಳೆದ. WS ಲಿಟಲ್ ಜಾನ್ ಎಂಬ ಸದ್ಗುರುವಿಗೆ ಇವನನ್ನು ಕಂಡರೆ ತುಂಬ ಪ್ರೀತಿ. ಆಯ್ದ ವಿದ್ಯಾರ್ಥಿಗಳ ಪ್ರತ್ಯೇಕ ಸಣ್ಣ ತರಗತಿಗಳಲ್ಲಿ ಭೌತ ರಸಾಯನಶಾಸ್ತ್ರಗಳನ್ನೂ ಗಣಿತವನ್ನೂ ಶ್ರದ್ಧೆಯಿಂದ ಕಲಿಸಿದ. 1890ರಲ್ಲಿ ಅರ್ನೆಸ್ಟ್ನಿಗೆ ನ್ಯೂಜಿಲೆಂಡ್ ವಿಶ್ವವಿದ್ಯಾನಿಲಯದ ಭಾಗವಾದ ಕ್ಯಾಂಟರ್ಬರಿಯ ಕ್ರೈಸ್ಟ್ ಚರ್ಚ್ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಸಮೇತ ಪ್ರವೇಶ ದೊರಕಿತು. ಅಲ್ಲಿ ಅವನ ಮೇಲೆ ಗಾಢವಾದ ಪ್ರಭಾವ ಬೀರಿದವರು ಭೌತ ರಸಾಯನಶಾಸ್ತ್ರಗಳ ಪ್ರಾಧ್ಯಾಪಕ AW ಬಿಕರ್ಟನ್ ಹಾಗೂ ಸಾಂಪ್ರದಾಯಿಕ ಗಣಿತ ಪ್ರಾಧ್ಯಾಪಕ GHH ಕುಕ್. ರೊಪ್ಪವೊಂದರಲ್ಲಿ ಸಣ್ಣದೊಂದು ಟೆಸ್ಲಾ ಸುರುಳಿಯ ಸಹಾಯದಿಂದ ಕಬ್ಬಿಣದ ಸುತ್ತ ಸೆಕೆಂಡಿಗೆ 100 ಮಿಲಿಯಕ್ಕಿಂತಲೂ ಹೆಚ್ಚು ಆವರ್ತನೆಯ ವಿದ್ಯುತ್ಸ್ಪಂದಗಳನ್ನು ಕಳಿಸುವ ಪ್ರಯೋಗ ನಡೆಸಿ ಬರೆದ ರುಥರ್ಫರ್ಡ್ನ ಮಹಾಪ್ರಬಂಧದ ವಿಷಯ ಅತಿ ವಿದ್ಯುದಾವೃತ್ತಿ ವಿಸರ್ಜನೆಯಿಂದ ಕಬ್ಬಿಣದ ಕಾಂತೀಕರಣ. ಮಂದಗೊಳಿಸಲ್ಪಟ್ಟ ಸ್ಪಂದನಗಳ ಒಟ್ಟು ಪರಿಣಾಮ ಏಕದಿಶಾಯುಕ್ತ ಆಗಿರುವುದರಿಂದ ಇದು ಸಾಧ್ಯ ಎಂದು ಲಾರ್ಡ್ ರ್ಯಾಲೆ ಸಮರ್ಥನೆ. 1891ರಲ್ಲಿ ವಿಜ್ಞಾನ ಸೊಸೈಟಿಯ ಮುಂದೆ ಓದಿದ ಪ್ರಬಂಧ ಮೂಲ ವಸ್ತುಗಳ ವಿಕಾಸ. 1896ರಲ್ಲಿ ನ್ಯೂಜಿಲೆಂಡ್ ಸಂಸ್ಥೆಯ ನಡಾವಳಿಯಲ್ಲಿ ಪ್ರಕಟವಾದ ಪ್ರಬಂಧ ಕಾಂತೀಯ ಸ್ನಿಗ್ಧತೆ. ಆ ಹೊತ್ತಿಗೆ ರುಥರ್ಫರ್ಡ್ ಹರ್ಟ್ಸಿಯನ್ ನಿಸ್ತಂತು ಅಲೆಗಳನ್ನು 60 ಅಡಿ ದೂರಕ್ಕೆ ಗೋಡೆಯ ಮೂಲಕ ಕಳಿಸಬಲ್ಲವನಾಗಿದ್ದ. ಹೈಸ್ಕೂಲು ಹುಡುಗರಿಗೆ ಜ್ಞಾನದಾನ ಮಾಡುತ್ತಾ ಕಾಲ ಕಳೆಯುತ್ತಿದ್ದ ರುಥರ್ಫರ್ಡ್ನಿಗೆ 1895ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಸ್ಕಾಲರ್ಶಿಪ್ ದೊರಕಿತು. ಇಂಗ್ಲೆಂಡಿಗೆ ಬಂದು ಟ್ರಿನಿಟಿ ಕಾಲೇಜನ್ನು ಸೇರಿದ. ಹೊರಗಿನಿಂದ ಬಂದವರು 2 ವರ್ಷ ಸಂಶೋಧನೆ ನಡೆಸಿ BA ಡಿಗ್ರಿ ಪಡೆಯಬಹುದು ಎಂಬ ವಿಶ್ವವಿದ್ಯಾನಿಲಯದ ಆಗಿನ ನಿಯಮದಂತೆ JJ ಥಾಮ್ಸನ್ ಪ್ರಥಮ ವಿದ್ಯಾರ್ಥಿಯಾದ. ಕೇಂಬ್ರಿಡ್ಜ್ಗೆ ಬಂದೊಡನೆ ತನ್ನ ಸಂಶೋಧನೆಯನ್ನು ಮುಂದುವರೆಸಿದ. ನಿಸ್ತಂತು ಅಲೆಗಳ ಕಾಂತೀಯ ಗ್ರಾಹಕವನ್ನು ಅಭಿವೃದ್ಧಿಪಡಿಸಿ ಅಲೆಗಳನ್ನು 1/2 ಮೈಲಿ ದೂರ ಕಳಿಸಬಲ್ಲವನಾದ. ಆದರೆ ಗ್ರಾಹಕವು 1 ಬಾರಿ ಕೆಲಸ ಮಾಡಿದೊಡನೆ ಕಾಂತತ್ವವನ್ನು ಕಳೆದುಕೊಳ್ಳುತ್ತಿತ್ತು. ಈ ತೊಂದರೆಯನ್ನು ನಿವಾರಿಸಿ ರೇಡಿಯೋ ಸಂದೇಶವಾಹನೆಯನ್ನು ಇನ್ನೂ ಉತ್ತಮಪಡಿಸಿದವನು ಮಾರ್ಕೋನಿ. ಅನಂತರ ರುಥರ್ಫರ್ಡ್ ಅನಿಲಗಳ ಮೂಲಕ ವಿದ್ಯುದ್ವಹನದ ಬಗ್ಗೆ ಆಸಕ್ತಿ ವಹಿಸಿದ.
ಈ ಬಗ್ಗೆ ಭೌತಶಾಸ್ತ್ರವನ್ನು ಆಮೂಲಾಗ್ರವಾಗಿ ಹೊಸ ಚಿಂತನೆಗೆ ಹಚ್ಚಿದ ಜೆ ಥಾಮ್ಸನ್ನ ಪುಸ್ತಕ 1903ರಲ್ಲಿ ಪ್ರಕಟವಾಯಿತು. ಇದರಲ್ಲಿ ರುದರ್ಫರ್ಡ್ನ 5-6 ವರ್ಷದ ಸಂಶೋಧನಾ ಕಾರ್ಯದ ಬಗ್ಗೆ ಸುಮಾರು 25 ಉಲ್ಲೇಖಗಳಿವೆ. ಕ್ಷ ಕಿರಣಗಳಿಂದ ಉತ್ಪಾದನೆಯಾಗುವ ಅಯಾನ್ಗಳ ವೇಗಗಳನ್ನು ತನ್ನದೇ ಆದ ಕುಶಲತೆಯಿಂದ ರುದರ್ಫರ್ಡ್ ಸುಲಭವಾಗಿ ಅಳೆದು ಬಿಡುತ್ತಿದ್ದ. 2 ಸಮಾನಾಂತರ ತಟ್ಟೆಗಳ ನಡುವೆ ಅಯಾನೀಕರಣದಿಂದ ಉಂಟಾದ ವಿದ್ಯುತ್ ಪ್ರವಾಹವನ್ನು ಅಳೆದು ಕ್ಷ ಕಿರಣಗಳನ್ನು ನಿಲ್ಲಿಸಿ ತತ್ಕ್ಷಣ ತಟ್ಟೆಗಳ ನಡುವೆ ಅಗಾಧ ವಿಭವಾಂತರವನ್ನು ಉಂಟುಮಾಡಿ ಅಳಿದುಳಿದ ಅಯಾನುಗಳನ್ನೆಲ್ಲ ಗುಡಿಸಿ ತಟ್ಟೆಯ ಮೇಲೆ ಸಂಗ್ರಹವಾದ ಒಟ್ಟು ವಿದ್ಯುದಾವೇಶವನ್ನು ಎಲೆಕ್ಟ್ರೋಮೀಟರ್ನಿಂದ ಅಳೆಯುತ್ತಿದ್ದ. ಇದರಿಂದ ತಿಳಿದು ಬಂದ ಅಯಾನ್ಗಳ ವೇಗ ಒಟ್ಟು ಜಲಜನಕದಲ್ಲಿ ಸೆಕೆಂಡಿಗೆ 10 ಸೆಂಟಿಮೀಟರ್ ಆದರೆ ಗಾಳಿಯಲ್ಲಿ ಸೆಕೆಂಡಿಗೆ 3.2 ಸೆಂಟಿಮೀಟರ್ ಆಗಿತ್ತು. ಇನ್ನೊಂದು ವಿಧಾನದಲ್ಲಿ ತಟ್ಟೆಗಳ ನಡುವೆ ವಿಭವದ ಏರಿಳಿತವನ್ನು ಉಂಟುಮಾಡಿ ಅಯಾನುಗಳನ್ನು ಅನುಗುಣವಾಗಿ ಏರಿಳಿಯುವಂತೆ ಮಾಡಿ ಕೊನೆಗೊಮ್ಮೆ ಎಲೆಕ್ಟ್ರೋಮೀಟರ್ ತಗುಲಿಸಿರುವ ತಟ್ಟೆಯ ಮೇಲೆ ಅವುಗಳನ್ನು ಸಂಗ್ರಹಿಸಿಬಿಡುತ್ತಿದ್ದ. ಅಯಾನುಗಳು ಯಾವ ವೇಗದಲ್ಲಿ ಪುನಃ ಸಂಯೋಗವಾಗುತ್ತವೆ ಎಂಬುದನ್ನು ಮೊದಲು ಅಳತೆ ಮಾಡಿದವನೇ ರುದರ್ಫರ್ಡ್. ಈ ಕಾಲದಲ್ಲೇ ಫ್ರಾನ್ಸ್ನಲ್ಲಿ ಮಹತ್ತರ ಸಂಶೋಧನೆಗಳಾದವು. ಬೆಕೆರೆಲ್ ಯುರೇನಿಯಂನ ವಿಕಿರಣಶೀಲತೆಯನ್ನು ಕಂಡುಹಿಡಿದ. ಕ್ಯೂರಿ ದಂಪತಿಗಳು ಪೊಲೋನಿಯಂ ರೇಡಿಯಂಗಳನ್ನು ಕಂಡುಹಿಡಿದರು. ಡೆಬಿಯರ್ನ್ ಆಕ್ಟಿನಿಯಮನ್ನು ಕಂಡುಹಿಡಿದ. ಈ ಹೊಸ ವಸ್ತುಗಳಿಗೆಲ್ಲ ನವೀನ ಸಂಕೀರ್ಣ ಬೆರಗುಗೊಳಿಸುವ ಗುಣಲಕ್ಷಣಗಳು ಇದ್ದವು. ಈ ಹೊತ್ತಿಗೆ ರುದರ್ಫರ್ಡ್ನನ್ನು ಕೆನಡಾದ ಮಾಂಟ್ರೇಲ್ ನಗರದ ಮೆಕ್ಗಿಲ್ ವಿಶ್ವವಿದ್ಯಾನಿಲಯದಲ್ಲಿ ಮೆಕ್ಡೊನಾಲ್ಡ್ ಭೌತಶಾಸ್ತ್ರ ಸಂಶೋಧನಾ ಪ್ರಾಧ್ಯಾಪಕನನ್ನಾಗಿ ನೇಮಿಸಲಾಯಿತು. ಅಲ್ಲಿ ಅವನು ಇವುಗಳ ವಿಕಿರಣದ ಹಾಗೂ ಇನ್ನಿತರ ಗುಣಗಳ ಅಧ್ಯಯನವನ್ನು ಆರಂಭಿಸಿದನು. ಯುರೇನಿಯಂನ ವಿಕಿರಣದಲ್ಲಿ ರುದರ್ಫರ್ಡ್ ಆಲ್ಫಾ ಮತ್ತು ಬೀಟಾ ಎಂಬ 2 ರೀತಿಯ ಕಿರಣಗಳು ಇರುವುದನ್ನು ಹಾಗೂ ಅಲ್ಯೂಮಿನಿಯಂ ಪೊರೆಯು ಆಲ್ಫಾ ಕಿರಣಗಳನ್ನು ಬೀಟಾ ಕಿರಣಗಳಿಗಿಂತ 100ರಷ್ಟು ಹೆಚ್ಚು ಪ್ರಮಾಣದಲ್ಲಿ ಹೀರಿಕೊಳ್ಳುವುದು ಎಂದು ಗಮನಿಸಿದನು. ಥೋರಿಯಂನ ವಿಕಿರಣದಲ್ಲಿ ಇವೆರಡಲ್ಲದೆ ಅತ್ಯಂತ ಪ್ರಖರವಾದ ಗ್ಯಾಮಾ ಎಂಬುದಾಗಿ ನಂತರ ಕರೆಯಲ್ಪಟ್ಟ ಇನ್ನೊಂದು ರೀತಿಯ ಕಿರಣವಿರುವುದನ್ನೂ ಗಮನಿಸಿದನು. ಅಲ್ಲದೆ ಥೋರಿಯಂ ಇನ್ನೇನೋ ಒಂದು ವಸ್ತುವನ್ನು ಉತ್ಸರ್ಜನೆ ಮಾಡುವುದನ್ನು, ಈ ವಸ್ತು ಇತರ ವಸ್ತುಗಳನ್ನು ವಿಕಿರಣಶೀಲಗೊಳಿಸುವುದನ್ನು, ತನ್ನ ವಿಕಿರಣಶೀಲತೆಯನ್ನು ಪ್ರತಿ ನಿಮಿಷವೂ ಅರ್ಧಕ್ಕೆ ಇಳಿಸಿಕೊಳ್ಳುವುದನ್ನು ಕಂಡುಹಿಡಿದನು. ಇದೇ ಕಾಲದಲ್ಲಿ ಡಾರ್ನ್ ಹಾಗೂ ಮೇರಿ ಕ್ಯೂರಿ 1900ರಲ್ಲಿ 4 ದಿನಗಳಲ್ಲಿ ವಿಕಿರಣಶೀಲತೆ ಅರ್ಧವಾಗುವ ರೇಡಿಯಂನಿಂದ ಇದೇ ರೀತಿಯ ಉತ್ಸರ್ಜನಾ ವಸ್ತು ಉತ್ಪತ್ತಿಯಾಗಿರುವುದನ್ನು ಪತ್ತೆ ಮಾಡಿದನು. ಅಷ್ಟರಲ್ಲಿ ಸರ್ ವಿಲಿಯಂ ಕ್ರೂಕ್ಸ್ ರಾಸಾಯನಿಕವಾಗಿಯೂ ಯುರೇನಿಯಂ ನೈಟ್ರೇಟ್ನಿಂದ ಉತ್ಸರ್ಜಿತವಾದ ಯುರೇನಿಯಂ ಎಕ್ಸ್ ಅನ್ನು ಬೇರ್ಪಡಿಸಿದನು. ರುದರ್ಫರ್ಡ್ ಮತ್ತು ಸಾಡಿ ಹೀಗೆಯೇ 4 ದಿನಗಳ ಅರ್ಧ ಜೀವಿತವುಳ್ಳ ಥೋರಿಯಂ ಎಕ್ಸ್ ಅನ್ನು ಬೇರ್ಪಡಿಸಿದರು. ಅಲ್ಲದೆ ಈ ಎಲ್ಲ ವಿಕಿರಣಶೀಲತೆಗಳು ವಸ್ತುನಾಶದ ಒಂದು ಘಾತೀಯ ನಿಯಮಕ್ಕೆ ಒಳಪಟ್ಟು ತಮ್ಮದೇ ಆದ ಅರ್ಧ ಜೀವಿತ ಅವಧಿಗಳನ್ನು ಹೊಂದಿರುತ್ತವೆ ಎಂದು ಗಮನಿಸಿದರು. ಈ ಎಲ್ಲ ಆಧಾರಗಳನ್ನು ಅವಲಂಬಿಸಿ ಅವರು ವಿಕಿರಣಶೀಲತೆ ಎಂಬುದು ಭೌತ ಪರಿಸರ ಅಥವಾ ರಾಸಾಯನಿಕ ಸಂಯೋಗದ ಮೇಲೆ ಅವಲಂಬಿಸಿರದ ಪರಮಾಣುವಿನ ಮೂಲಭೂತ ಗುಣ. ಪ್ರತಿಯೊಂದು ವಿಕಿರಣಶೀಲ ಧಾತುವು ತನ್ನದೇ ಆದ ವಿಶಿಷ್ಟವಾದ ವಿಕಿರಣಶೀಲತಾ ಸ್ಥಿರಾಂಕ, ವಿಕಿರಣಶೀಲತೆಯಿಂದಾಗಿ ಒಂದು ಸೆಕೆಂಡಿನಲ್ಲಿ ಸಂಭವಿಸುವ ವಸ್ತುನಾಶದ ಸಾಪೇಕ್ಷ ಪರಿಮಾಣ ವಿಕಿರಣಶೀಲತಾ ಸ್ಥಿರಾಂಕವನ್ನು ಹೊಂದಿರುತ್ತದೆ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿದರು 1902ರಲ್ಲಿ. 1903ರಲ್ಲಿ ರಾಯಲ್ ಸೊಸೈಟಿಗೆ ರುದರ್ಫರ್ಡ್ ಫೆಲೋ ಆಗಿ ಚುನಾಯಿತನಾದನು. ವಿಕಿರಣಶೀಲತೆಯ ನಿಯಮ ತಿಳಿದ ನಂತರ ರುದರ್ಫರ್ಡ್ ರೇಡಿಯಂ ಜನ್ಯ ಧಾತುಗಳ ರೇಡಿಯಂ, ರೇಡಾನ್, ರೇಡಿಯಂ ಎ ಇಂದ ಹಿಡಿದು ರೇಡಿಯಂ ಎಫ್ ವರೆಗೆ ಒಂದು ಸರಮಾಲೆಯನ್ನೇ ಕಂಡುಹಿಡಿದು ರೇಡಿಯಂ ಎಫ್ ಮತ್ತು ಕ್ಯೂರಿಯ ಪೊಲೋನಿಯಂ ಒಂದೇ ಎಂದು ತೋರಿಸಿದನು. ಈ ಎಲ್ಲ ಆವಿಷ್ಕಾರಗಳನ್ನೂ ಸಿದ್ಧಾಂತ ಸಮೇತವಾಗಿ 1904ರಲ್ಲಿ ರಾಯಲ್ ಸೊಸೈಟಿಯ ಮುಂದೆ ಮಂಡಿಸಿದನು. ಇದು ಬೆಕೇರಿಯನ್ ಉಪನ್ಯಾಸ ಎಂದು ಮುಂದೆ ಪ್ರಖ್ಯಾತವಾಯಿತು. 1905ರಲ್ಲಿ ರುದರ್ಫರ್ಡ್ನಿಗೆ ವಿಶೇಷ ಮರ್ಯಾದೆಯ ರಂಫರ್ಡ್ ಪದಕವನ್ನು ಪ್ರದಾನ ಮಾಡಲಾಯಿತು. ಈ ಮುಂಚೆ 1900ರಲ್ಲಿ
ರುದರ್ಫರ್ಡ್ ತನ್ನ ತಾಯ್ನಾಡಿನ ಕ್ರೈಸ್ತ ಚರ್ಚಿಗೆ ಭೇಟಿ ಕೊಟ್ಟು ಮೇರಿ ಜಿ ನ್ಯೂಟನ್ ಎಂಬ ವಧುವನ್ನು ಮದುವೆಯಾಗಿದ್ದನು. ಮೆಕ್ಗಿಲ್ನ ಖ್ಯಾತದಾನಿ ಸರ್ ವಿಲಿಯಂ ಮ್ಯಾಕ್ಡೊನಾಲ್ಡ್ ಪ್ರಯೋಗಾಲಯಕ್ಕೆ 100 ಮಿಲಿಗ್ರಾಂ ರೇಡಿಯಂ ನೈಟ್ರೇಟ್ ಅನ್ನು, ಒಂದು ದ್ರವಗಾಳಿ ಉತ್ಪಾದಕ ಯಂತ್ರವನ್ನು ದಾನ ಮಾಡಿದನು. ರುದರ್ಫರ್ಡ್ ಇದನ್ನು ಬಳಸಿ ರೇಡಿಯಂ ಉತ್ಸರ್ಜನವು -153 ಡಿಗ್ರಿ ಸೆಲ್ಸಿಯಸ್ಸಿಗೆ ತಣುಪು ಮಾಡಿದಾಗ ಅದನ್ನು ದ್ರವೀಕರಿಸಬಹುದಾದ ಒಂದು ಅನಿಲ ಎಂದು ತೋರಿಸಿದನು. ವಿಕಿರಣಶೀಲ ಧಾತುಗಳೆಲ್ಲ ಉತ್ಸರ್ಜನೆಯೊಡನೆ ದೊಡ್ಡ ಪ್ರಮಾಣದಲ್ಲಿ ಶಾಖವನ್ನೂ ಹೊರಹೊಮ್ಮಿಸುತ್ತವೆ. ಈ ಶಾಖ ಪರಮಾಣು ಮೂಲದ್ದು ಎಂದೂ ಕಂಡುಹಿಡಿದನು. 1903ರಲ್ಲಿ ಆಲ್ಫಾ ಕಿರಣಗಳನ್ನು ವಿದ್ಯುತ್ ಹಾಗೂ ಕಾಂತಕ್ಷೇತ್ರಗಳಲ್ಲಿ ನುಗ್ಗಿಸಿ ಅವುಗಳ ಬಾಗುವಿಕೆಯನ್ನು ಅಧ್ಯಯನ ಮಾಡಿ ಆಲ್ಫಾ ಕಣದ ವಿದ್ಯುದಂಶ ತೂಕಗಳ ನಿಷ್ಪತ್ತಿ ಸುಮಾರು 6000 ಮತ್ತು ಅದರ ವೇಗ 2.5 × 10⁹ ಸೆಂಟಿಮೀಟರ್/ಸೆಕೆಂಡ್ ಎಂದು ಕಂಡುಹಿಡಿದನು. ಅಲ್ಲದೆ 1 ಗ್ರಾಂ ರೇಡಿಯಂನಿಂದ ಪ್ರತಿ ಸೆಕೆಂಡಿಗೆ 6.0 × 10⁻10 ಆಲ್ಫಾ ಕಣಗಳು, 7.3 × 10⁻10 ಬೀಟಾ ಕಣಗಳು ಹೊರಹೊಮ್ಮುತ್ತವೆ ಎಂದೂ ಕಂಡುಹಿಡಿದನು. ಈ ಗುಣಲಕ್ಷಣಗಳ ಆಧಾರದ ಮೇಲೆ ಆಲ್ಫಾ ಕಣವು +2 ವಿದ್ಯುದಂಶವುಳ್ಳ ಹೀಲಿಯಂ ಪರಮಾಣುವೆಂದೂ, ಬೀಟಾ ಕಣವು -1 ವಿದ್ಯುದಂಶವುಳ್ಳ ಎಲೆಕ್ಟ್ರಾನ್ ಎಂದು ಸ್ಥಾಪಿತವಾಯಿತು. 1907ರಲ್ಲಿ ರುದರ್ಫರ್ಡ್ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದ ಲ್ಯಾಂಗ್ವರ್ದಿ ಪ್ರಾಧ್ಯಾಪಕ ಸ್ಥಾನವನ್ನು ಒಪ್ಪಿಕೊಂಡ. 1900ರಲ್ಲಿ ಕಟ್ಟಿದ್ದ ಅಲ್ಲಿಯ ಪ್ರಯೋಗಾಲಯಗಳು ಲಭ್ಯವಿದ್ದ ಹಾಗೂ ಅಗತ್ಯವಾದ ಎಲ್ಲ ಉಪಕರಣಗಳಿಂದ ಸಜ್ಜಾಗಿದ್ದವು. ವಿದ್ಯುತ್ ತಂತ್ರ ಹಾಗೂ ವಿದ್ಯುತ್ ರಸಾಯನಶಾಸ್ತ್ರಗಳ 2 ಉಪವಿಭಾಗಗಳು ಲ್ಯಾಂಗ್ವರ್ದಿ ಪ್ರಾಧ್ಯಾಪಕನ ಆಳ್ವಿಕೆಯಲ್ಲಿಯೇ ಕೆಲಸ ಮಾಡುತ್ತಿದ್ದವು. ಒಳ್ಳೆಯದೊಂದು ದ್ರವಗಾಳಿ ಉತ್ಪಾದಕ ಯಂತ್ರವೂ ಲಭ್ಯವಿದ್ದಿತು. ರುದರ್ಫರ್ಡ್ ಬಂದೊಡನೆ ಕೆನಡಾದಲ್ಲಿ ನಡೆಸುತ್ತಿದ್ದ ಸಂಶೋಧನೆಯನ್ನು ಮುಂದುವರೆಸಿದ. ಆಡಳಿತದ ಜವಾಬ್ದಾರಿಯೇ ಆಗಲಿ, ಬೋಧನೆಯ ಕೆಲಸವೇ ಆಗಲಿ, ಅವನ ಕಾಲವನ್ನು ಹೆಚ್ಚು ವ್ಯರ್ಥಗೊಳಿಸದಂತೆ ಸಮರ್ಥ ಸಹಾಯಕರುಗಳು ಇದ್ದರು. ಕೆಲವೇ ತಿಂಗಳುಗಳಲ್ಲಿ ಅವನ ವಿಕಿರಣಶೀಲತೆಯ ಸಂಶೋಧನೆಗಳಲ್ಲಿ ಪಾಲ್ಗೊಳ್ಳಲು ಪ್ರಪಂಚದ ಎಲ್ಲೆಡೆಗಳಿಂದ ಅಭ್ಯರ್ಥಿಗಳು ಮ್ಯಾಂಚೆಸ್ಟರ್ ಗಿಟ್ಟಿಗಿರಿಯುವಂತೆ ಬಂದು ಸೇರಿದರು. ಹೊಸ ಕಟ್ಟಡಗಳನ್ನು ಕಟ್ಟಿ ಅವರುಗಳನ್ನೆಲ್ಲ ಒಳಗೊಳ್ಳಬೇಕಾಯಿತು. ಬೇರಾರಿಗಿಂತಲೂ ಮ್ಯಾಂಚೆಸ್ಟರ್ನಲ್ಲೇ ಹಿಂದಿನಿಂದಲೂ ಇದ್ದ ಗೈಗರ್ನ ಸಹಾಯ, ಅದಕ್ಕಿಂತಲೂ ಹೆಚ್ಚಾಗಿ 1908ರಲ್ಲಿ ವಿಯನ್ನಾದ ವಿಜ್ಞಾನ ಅಕಾಡೆಮಿ ಕೊಟ್ಟ 250 ಮಿಲಿಗ್ರಾಂ ರೇಡಿಯಂ ರುದರ್ಫರ್ಡ್ನಿಗೆ ಅತ್ಯಗತ್ಯವಾದ ನೆರವನ್ನು ಒದಗಿಸಿದವು. ಈ ರೇಡಿಯಂನ್ನು ದ್ರಾವಣ ರೂಪದಲ್ಲಿ ಉತ್ಸರ್ಜನೆ ಅಧ್ಯಯನಕ್ಕಾಗಿ ಬಳಸಿಕೊಂಡು ರೇಡಾನ್ ಅನಿಲದ ಗುಣಲಕ್ಷಣಗಳನ್ನು ಆವಿಷ್ಕರಿಸಿದನು. 1907ರ ಹೊತ್ತಿಗೆ ವಿಕಿರಣಶೀಲ ಧಾತುಗಳ ಸರಮಾಲೆ, ಅವುಗಳಿಗಿರುವ ಪರಸ್ಪರ ಸಂಬಂಧ, ಒಂದರಿಂದ ಇನ್ನೊಂದು ಜನ್ಮ ತಳೆಯುವ ಕ್ರಮ, ಯಾವುದರಿಂದ ಯಾವ ವಿಕಿರಣ ಹೊರಹೊಮ್ಮಿ ಯಾವ ಧಾತು ಉತ್ಪತ್ತಿಯಾಗುತ್ತದೆ ಇತ್ಯಾದಿಗಳೆಲ್ಲ ಸ್ಫುಟಗೊಂಡು ಪ್ರಕಟವಾದವು. ಗೈಗರ್ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಒಂದೇ ಒಂದು ಆಲ್ಫಾ ಕಣದ ಚಲನೆ, ವಿದ್ಯುದಂಶ ಇತ್ಯಾದಿಗಳನ್ನು ಅಧ್ಯಯನ ಮಾಡಲು ಸಾಧ್ಯವಾಯಿತು. ಇದು ಆಗಿನ ಕಾಲಕ್ಕೆ ನಂಬುವುದಕ್ಕೇ ಕಷ್ಟವಾದ ತಾಂತ್ರಿಕ ಸಾಧನೆಯ ಪರಾಕಾಷ್ಠೆ ಎಂಬುದರಲ್ಲಿ ಸಂಶಯವಿಲ್ಲ. ಆಲ್ಫಾ ಕಣವು +2 ವಿದ್ಯುದಂಶವುಳ್ಳ ಹೀಲಿಯಂ ಪರಮಾಣುವಲ್ಲದೆ ಬೇರೆಯಲ್ಲ ಎಂಬುದಕ್ಕೆ ನೇರ ಪ್ರಾಯೋಗಿಕ ಸಾಕ್ಷಿ ಒದಗಿಸಲು ರುದರ್ಫರ್ಡ್ನಿಗೆ ರಾಯ್ಡ್ಸ್ ಎಂಬ ಸಹಾಯಕನ ನೆರವಿನಿಂದ ಸಾಧ್ಯವಾಯಿತು. ಅತ್ಯಂತ ತೆಳ್ಳನೆಯ ಆದರೆ ವಾತಾವರಣದ ಒತ್ತಡವನ್ನು ತಡೆಯುವಷ್ಟು ಗಟ್ಟಿಯಾದ ಗೋಡೆಯುಳ್ಳ ಗಾಜಿನ ಕೊಳವೆಯನ್ನು ತಯಾರಿಸಿ ಅದರಲ್ಲಿ ರೇಡಾನ್ ಅನಿಲವನ್ನು ತುಂಬಿ ಆಲ್ಫಾ ಕಣಗಳು ಗೋಡೆಯನ್ನು ಹಾಯ್ದು ಮೊದಲೇ ನಿರ್ಮಿಸಿದ್ದ ನಿರ್ವಾತ ಪ್ರದೇಶಕ್ಕೆ ಬರುವಂತೆ ಮಾಡಿದನು. ಕೆಲ ದಿನಗಳ ನಂತರ ಆ ಭಾಗಕ್ಕೆ ವಿದ್ಯುತ್ ಹಾಯಿಸಿ ಉದ್ರೇಕಿಸಿದಾಗ ಉದ್ರಿಕ್ತ ಬೆಳಕು ಸ್ಪಷ್ಟವಾದ ಶುದ್ಧವಾದ ಹೀಲಿಯಂ ರೋಹಿತವನ್ನು ಕೊಟ್ಟಿತು. ಇಂದಿನ ಬೈಜಿಕ ಪರಮಾಣುವಿನ ಕಲ್ಪನೆ ಸಾಧ್ಯವಾಗಿದ್ದು ರುದರ್ಫರ್ಡ್ ಆಲ್ಫಾ ಕಣಗಳ ಚದುರುವಿಕೆಯ ಮೇಲೆ ನಡೆಸಿದ ಅಧ್ಯಯನದ ಫಲವಾಗಿ. ಈ ಹಿಂದೆಯೇ ಆಲ್ಫಾ ಕಣಗಳನ್ನು ಎಣಿಸುವುದಕ್ಕಾಗಿ ತಯಾರಿಸಿದ ಉಪಕರಣದ ಕೊಳವೆಯಲ್ಲಿ ಶೇಷವಾಗಿ ಉಳಿದಿರಬಹುದಾದ ಅಲ್ಪ ಸ್ವಲ್ಪ ಅನಿಲ ಯಾವುದೆಂಬುದರ ಮೇಲೆ ಆಲ್ಫಾ ಕಣಗಳ ಸಂಖ್ಯೆ ಅವಲಂಬಿಸುವುದನ್ನು ಗಮನಿಸಿದ್ದರು. ಅಪರೂಪವಾಗಿ ಅನಿಲದ ಅಣು ಪರಮಾಣುಗಳು ಆಲ್ಫಾ ಕಣಗಳನ್ನು ಚದುರಿಸುವುದರಿಂದ ಹೀಗಾಗುವುದು ಸಾಧ್ಯವೆಂದು ಯೋಚಿಸಿಯೂ ಇದ್ದರು. ಇದನ್ನೇ
ಗೈಗರ್ ಮತ್ತು ಮಾರ್ಸ್ಡನ್ ಎಚ್ಚರಿಕೆಯಿಂದ ಇನ್ನೊಮ್ಮೆ ಗಮನಿಸಿದಾಗ ಆಲ್ಫಾ ಕಣಗಳು ಅಪರೂಪವಾಗಿ ಒಮ್ಮೊಮ್ಮೆ 180 ಡಿಗ್ರಿಗಳಷ್ಟು ಅಧಿಕವಾದ ಕೋನದಿಂದ ಹಿಮ್ಮೆಟ್ಟುವುದು ಪತ್ತೆಯಾಯಿತು. ಯಾವುದೇ ಅನಿಲವೇ ಆಗಲಿ ನಿರ್ವಾತಗೊಳಿಸಿ ದಟ್ಟಣೆಯನ್ನು ಅತ್ಯಂತ ಕಡಿಮೆ ಆಗುವಂತೆ ಮಾಡಿದಾಗ ಬಹುತೇಕ ಆಲ್ಫಾ ಕಣಗಳು ಚದುರುವಿಕೆಯೇ ಇಲ್ಲದೆ ಹಾದು ಹೋಗುವುದು ಅಚ್ಚರಿಯಲ್ಲ. ಅಲ್ಪ ಸ್ವಲ್ಪ ಆಲ್ಫಾ ಕಣಗಳು ಚದುರುವುದು ಅಚ್ಚರಿಯಲ್ಲ. ಆದರೆ ಅಪರೂಪವೇ ಆದರೂ ಅಧಿಕವಾದ ಕೋನದಿಂದ ಚದುರುವುದು ಮಾತ್ರ ಅಚ್ಚರಿಯೇ ಸರಿ. ಚಲನೆಯಲ್ಲಿರುವ ಅನಿಲದ ಕಣಗಳ ಬದಲಾಗಿ ಘನಸ್ಥಿತಿಯಲ್ಲಿ ಸ್ಥಿರವಾಗಿರುವ ಅತ್ಯಂತ ತೆಳ್ಳಗಿನ ಚಿನ್ನದ ತಗಡನ್ನು ಆಲ್ಫಾ ಕಣಗಳ ಚದುರುವಿಕೆಗೆ ಬಳಸಿದಾಗಲೂ ಇದೇ ಫಲಿತಾಂಶ ಬಂದಿತು. ಚಿನ್ನದ ತಗಡಿನಲ್ಲಿ ಪರಮಾಣುಗಳು ಒಂದಕ್ಕೊಂದು ಸ್ಪರ್ಶದಲ್ಲಿರುವ ಗೋಳದಂತೆ ಇವೆ ಎಂದಿಟ್ಟುಕೊಂಡು ಚದುರುವಾಗ ಯಾವ ಕೋನದಲ್ಲಿ ಎಷ್ಟು ಆಲ್ಫಾ ಕಣಗಳು ಹಿಮ್ಮೆಟ್ಟುತ್ತವೆ ಎಂಬುದನ್ನು ರುದರ್ಫರ್ಡ್ ವಿಶ್ಲೇಷಿಸಿ ಚಿನ್ನದ ಪರಮಾಣುವಿನ ದ್ರವ್ಯರಾಶಿ ಎಲ್ಲವೂ ಅದರ ಕೇಂದ್ರ ಬಿಂದುವಿನಲ್ಲಿ ಇರುವುದೆಂದು, ಉಳಿದಂತೆ ಪರಮಾಣುವಿನ ಗಾತ್ರವೆಲ್ಲ ವಸ್ತುವಿಲ್ಲದ ವ್ಯೋಮವೆಂದು ತೀರ್ಮಾನಿಸಿದನು. ಹೀಗಾಗಿ ಮೇಲಾಗಿ ಆಲ್ಫಾ ಕಣಗಳ ಭಾರ ಮತ್ತು +2 ವಿದ್ಯುದಂಶ ಹಾಗೂ ಅವುಗಳ ವೇಗ ಎಲ್ಲವನ್ನೂ ಪರಿಗಣಿಸಿದಾಗ ಆಲ್ಫಾ ಕಣಗಳನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಬೇಕಾದರೆ ಕೇವಲ ಚಿನ್ನದ ಪರಮಾಣುವಿನಲ್ಲಿ ಕೇಂದ್ರೀಕೃತವಾದ ದ್ರವ್ಯರಾಶಿಯಿಂದ ಅಸಾಧ್ಯ. ಆಲ್ಫಾ ಕಣಗಳಿಗಿಂತ ಬಹು ಹೆಚ್ಚಿನ ಪರಿಮಾಣದ ಧನ ವಿದ್ಯುದಂಶವೂ ಇದ್ದರೆ ಮಾತ್ರ ಸಾಧ್ಯವಾದೀತು ಎಂದು ತೀರ್ಮಾನಿಸಿದ. ಆಲ್ಫಾ ಕಣಗಳ ಚದುರುವಿಕೆಯ ವಿಶ್ಲೇಷಣೆ 1908 ಮತ್ತು 1910ರಲ್ಲಿ ರಾಯಲ್ ಸೊಸೈಟಿಯ ನಡಾವಳಿಯಲ್ಲಿಯೂ ಇದರ ಆಧಾರದ ಬೈಜಿಕ ಪರಮಾಣುವಿನ ಕಲ್ಪನೆ 1911ರಲ್ಲಿ ಪ್ರತಿಷ್ಠಿತ ಫಿಲಸಾಫಿಕಲ್ ಮ್ಯಾಗಝೀನ್ ಪತ್ರಿಕೆಯಲ್ಲಿಯೂ ಪ್ರಕಟವಾದವು. ಈ ಪರಮಾಣುವಿನ ಬೈಜಿಕ ಕಲ್ಪನೆ ವಿಜ್ಞಾನ ರಂಗದಲ್ಲಿ ಬೀರಿದ ಪ್ರಭಾವ, ಮಾಡಿದ ಕ್ರಾಂತಿ ಇಷ್ಟೆಂದು ಹೇಳಬರುವುದಿಲ್ಲ. ಮಹಾಯುದ್ಧ ಬಂದೊದಗಿದ್ದರಿಂದ ಅನಂತರ ರುದರ್ಫರ್ಡ್ನಿಗೆ ಯುದ್ಧದ ಕೆಲಸ ಮತ್ತು ಮ್ಯಾಂಚೆಸ್ಟರ್ನಲ್ಲಿ ಉಳಿದ ಕೆಲವೇ ಸಹಾಯಕರೊಡನೆ ಸಂಶೋಧನೆ ಎರಡನ್ನೂ ಒಟ್ಟಿಗೆ ನಿರ್ವಹಿಸುವುದು ಕಷ್ಟವಾಯಿತು. ಶತ್ರು ಸಬ್ಮೆರೀನ್ಗಳನ್ನು ಗುರುತಿಸಿ ಅವುಗಳ ಸ್ಥಾನವನ್ನು ಕಂಡುಹಿಡಿಯುವ ಜವಾಬ್ದಾರಿಯನ್ನು ನಿರ್ವಹಿಸುವ ಕಮಿಟಿಯಲ್ಲಿ ಅವನನ್ನು ಸೇರಿಸಿದರು. ಅಂಥದ್ದರಲ್ಲಿಯೂ ಸಂಶೋಧನೆಯನ್ನು ಮುಂದುವರಿಸಿ 1919ರಲ್ಲಿ ಫಿಲಾಸಾಫಿಕಲ್ ಮ್ಯಾಗಝೈನ್ ಪತ್ರಿಕೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪ್ರಬಂಧವನ್ನು ಪ್ರಕಟಿಸಿದನು. ಅದೆಂದರೆ, ಹಿಂದೆ ಮಾರ್ಸ್ಡೆನ್ ಆಲ್ಫಾ ಕಣಗಳನ್ನು ಜಲಜನಕದ ಮೂಲಕ ಹಾಯಿಸಿದಾಗ ಕಂಡುಬಂದ ವೇಗದ ಕಣಗಳು ಪ್ರೋಟಾನ್ಗಳೆಂಬ ಜಲಜನಕದ ಪರಮಾಣು ಬೀಜಗಳಲ್ಲದೆ ಬೇರೆಯಲ್ಲ ಎಂಬುದಕ್ಕೆ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಸಮರ್ಥನೆ. ಸಾರಜನಕದಲ್ಲಿ ಆಲ್ಫಾ ಕಣಗಳನ್ನು ಹಾಯಿಸಿದಾಗಲೂ ಇವೇ ಪ್ರೋಟಾನ್ಗಳು ಚಲಿಸುತ್ತವೆ ಎಂದು ರುದರ್ಫರ್ಡ್ ತೋರಿಸಿದ. ಅಲ್ಲಿಗೆ ಸ್ಥಿರವಾದ ಸಾರಜನಕದ ಪರಮಾಣುವನ್ನು ಒಡೆಯಬಹುದು ಎಂದಾಯಿತು. ಈ ಇನ್ನೊಂದು ಮಹತ್ವದ ಕ್ರಾಂತಿಕಾರಿ ಸಂಶೋಧನೆಗೆ ಅತ್ಯಗತ್ಯವಾದ ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಸಮರ್ಥನೆ ಎಲ್ಲವನ್ನೂ ಕೆ ಎಂಬ ಒಬ್ಬ ಸಹೋದ್ಯೋಗಿಯ ಸಹಾಯದೊಂದಿಗೆ ಅವನೊಬ್ಬನೇ ಆ ಯುದ್ಧ ಕಾಲದಲ್ಲಿ ನಿರ್ವಹಿಸಿದ. 1919ರ ಬೇಸಿಗೆಯಲ್ಲಿ ರುದರ್ಫರ್ಡ್ ಕೇಂಬ್ರಿಡ್ಜಿಗೆ ಹೋಗುವಾಗ ವಿಯೆನ್ನಾ ರೇಡಿಯಂ ಸಮೇತ ತನ್ನ ಸಂಶೋಧನೆಗೆ ಅಗತ್ಯವಾದ ಎಲ್ಲ ಉಪಕರಣಗಳನ್ನೂ ಮ್ಯಾಂಚೆಸ್ಟರ್ನಿಂದ ತೆಗೆದುಕೊಂಡು ಹೋದ. ಅಲ್ಲಿ ಸಾರಜನಕದಲ್ಲಿ ಹಾಗೂ ಆಮ್ಲಜನಕದಲ್ಲಿ ಆಲ್ಫಾ ಕಣಗಳನ್ನು ಹಾಯಿಸುವ ಪ್ರಯೋಗಗಳನ್ನು ಮುಗಿಸಿ ಅದೇ ವರ್ಷ ಫಿಲಾಸಾಫಿಕಲ್ ಮ್ಯಾಗಝೈನ್ ಪತ್ರಿಕೆಯಲ್ಲಿ ಪ್ರಕಟಿಸಿದ. 1920ರಲ್ಲಿ ಪರಮಾಣುಗಳ ಬೈಜಿಕ ರಚನೆ ಎಂಬ ತನ್ನ ಎರಡನೆಯ ಬೆಕೆರಿಯನ್ ಉಪನ್ಯಾಸದಲ್ಲಿ ಉದ್ದೇಶಪೂರ್ವಕವಾಗಿ ಸಾರಜನಕ ಆಮ್ಲಜನಕಗಳಂಥ ಸ್ಥಿರ ಧಾತುಗಳನ್ನು ಒಡೆದಾಗ ಪ್ರೋಟಾನ್ ಉತ್ಪತ್ತಿ ಮುಂತಾದ ಫಲಿತಾಂಶಗಳನ್ನು ವಿವರಿಸಿದ. ಮುಂದೆ ಕಂಡುಹಿಡಿಯಲಿರುವ ಡೈಟರಾನ್ ನ್ಯೂಟ್ರಾನ್ಗಳ ಬಗ್ಗೆ ಅವನು ಭವಿಷ್ಯ ನುಡಿದದ್ದು ಹೀಗೆ: ಒಂದು ಎಲೆಕ್ಟ್ರಾನ್ ಎರಡು ಪ್ರೋಟಾನ್ಗಳೊಡನೆ ಅಥವಾ ಒಂದೇ ಪ್ರೋಟಾನ್ನೊಂದಿಗೆ ಸಂಯೋಗವಾಗುವುದು ಸಾಧ್ಯವೆಂದು ತೋರುತ್ತದೆ. ಮೊದಲನೆಯ ಸಂಯೋಗದಲ್ಲಿ +1 ವಿದ್ಯುದಂಶ ಹಾಗೂ 2 ದ್ರವ್ಯರಾಶಿಯುಳ್ಳ ಕಣ ಜಲಜನಕದ ಸಮಸ್ಥಾನಿ ಉತ್ಪತ್ತಿಯಾಗುತ್ತದೆ. ಎರಡನೇ ಸಂಯೋಗದಲ್ಲಿ ವಿದ್ಯುದಂಶವೇ ಇಲ್ಲದ 1 ದ್ರವ್ಯರಾಶಿಯ ವಿಚಿತ್ರ ಕಣ ಉದ್ಭವಿಸುವುದು ಅಸಾಧ್ಯವೇನಲ್ಲ. ನಮ್ಮ
ಇಂದಿನ ಜ್ಞಾನದ ಪ್ರಕಾರ ಜಲಜನಕದ ಪರಮಾಣು ಎಂದರೆ ಒಂದು ಪ್ರೋಟಾನ್ನಿಂದ ಸ್ವಲ್ಪ ದೂರದಲ್ಲಿ ಒಂದು ಎಲೆಕ್ಟ್ರಾನ್ ಇದ್ದು ಆ ದೂರ ವ್ಯತ್ಯಾಸವಾಗುವಾಗ ವಿಶಿಷ್ಟ ರೋಹಿತವನ್ನೂ ಕೊಡಬಲ್ಲ ರಚನೆ ತಾನೆ. ಈ ದೂರ ಶೂನ್ಯವಾದಾಗ ಹುಟ್ಟುವ ವಿದ್ಯುದಂಶ ರಹಿತ ಪರಮಾಣುವಿಗೆ ವಿಶೇಷ ಗುಣಲಕ್ಷಣಗಳು ಇರುವುದು ಸಹಜ. ಅದಕ್ಕೆ ಶೂನ್ಯ ವಿದ್ಯುತ್ ಕ್ಷೇತ್ರ ಹಾಗೂ ಅತಿ ಚಿಕ್ಕ ಗಾತ್ರ ಇರುವುದರಿಂದ ಅದು ಯಾವುದೇ ವಸ್ತುವಿನ ಮೂಲಕ ಅಡೆತಡೆ ಇಲ್ಲದೆ ಚಲಿಸಬಹುದು. ಯಾವ ಪಾತ್ರೆಯಲ್ಲಿಯೂ ಹಿಡಿದಿಡಲಾಗದ ಅದಕ್ಕೆ ಅದರದ್ದೇ ಆದ ವಿಶಿಷ್ಟ ರೋಹಿತ ಸಹ ಇರುವುದು ಅಸಾಧ್ಯ. ಅದು ಯಾವುದೇ ಪರಮಾಣುವಿನ ರಚನೆಯನ್ನು ಪ್ರವೇಶಿಸಿ ಅಲ್ಲಿನ ಬೀಜದೊಂದಿಗೆ ಸಂಯೋಗವಾಗಬಹುದು ಅಥವಾ ಅಲ್ಲಿನ ಕ್ಷೇತ್ರದ ದೆಸೆಯಿಂದ ಪುನಃ ಪ್ರೋಟಾನ್ ಎಲೆಕ್ಟ್ರಾನ್ಗಳಾಗಿ ಒಡೆಯಬಹುದು. ಇಂಥ ಕಣಗಳ ಅಸ್ತಿತ್ವ ಭಾರದ ಧಾತುಗಳ ಬೈಜಿಕ ರಚನೆಗೆ ಅತ್ಯಗತ್ಯ. ಏಕೆಂದರೆ ಇವುಗಳ ಸಹಾಯವಿಲ್ಲದೆ ಅಷ್ಟು ಸಣ್ಣ ಗಾತ್ರದಲ್ಲಿ ಅಷ್ಟೊಂದು ವಿದ್ಯುದಂಶವನ್ನು ಹೇಗೆ ತಾನೇ ಊಹಿಸಿಕೊಳ್ಳಬಲ್ಲೆವು? ಜಲಜನಕದ ಮೂಲಕ ವಿದ್ಯುತ್ತನ್ನು ಪ್ರವಹಿಸಿದಾಗ ಇಂಥ ಕಣಗಳ ಉದ್ಭವ ಸಾಧ್ಯವಾಗಬಹುದೆಂದು ರುದರ್ಫರ್ಡ್ನ ಊಹೆ. ಇದಕ್ಕಾಗಿ ನಡೆದ ಪ್ರಯೋಗಗಳು ಯಾವುವೂ ಸಹಜವಾಗಿಯೇ ನಿರೀಕ್ಷಿತ ಫಲಿತಾಂಶವನ್ನು ಕೊಡಲಿಲ್ಲ. ಆದರೂ ಚಾಡ್ವಿಕ್ ಜೊತೆಗೆ ಈ ವಿದ್ಯುದಂಶರಹಿತ ಕಣಕ್ಕಾಗಿ ಅನೇಕ ವರ್ಷಗಳ ಕಾಲ ಪ್ರಯತ್ನಗಳನ್ನು ಮುಂದುವರಿಸಿದನು. ಪುನಃ ಆಲ್ಫಾ ಕಣಗಳನ್ನು ಹಗುರ ಧಾತುಗಳೊಂದಿಗೆ ಸಂಘಟಿಸುವ ಪ್ರಯೋಗಗಳನ್ನು ಕೈಗೆತ್ತಿಕೊಂಡನು. ಸುಧಾರಿಸಿದ ಸ್ಫುರಣ ಎಣಿಕೆಯ ಸಿಂಟಿಲೇಷನ್ ಕೌಂಟಿಂಗ್ ಪ್ರಯೋಗಗಳನ್ನು ಕೈಗೆತ್ತಿಕೊಂಡನು. ಸುಧಾರಿಸಿದ ಸಿಂಟಿಲೇಷನ್ ಕೌಂಟಿಂಗ್ ಸ್ಫುರಣ ಎಣಿಕೆಯ ತಂತ್ರದಿಂದಾಗಿ ಕಣಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಸ್ಫುಟವಾಗಿ ಬೆಂಬತ್ತುವುದು ಸಾಧ್ಯವಾಯಿತು. ಆರ್ಗಾನ್ವರೆಗೆ ಹೆಚ್ಚು ಕಡಿಮೆ ಎಲ್ಲ ಹಗುರ ಧಾತುಗಳ ಪರಮಾಣುಗಳನ್ನು ಆಲ್ಫಾ ಕಣಗಳಿಂದ ತಾಡಿಸಿ ಅವುಗಳಿಂದ ದೂರಗಾಮಿ ಪ್ರೋಟಾನ್ಗಳನ್ನು ಪಡೆಯಬಹುದೆಂದು ಸಿದ್ಧವಾಯಿತು. ರುದರ್ಫರ್ಡ್ ಮತ್ತು ಚಾಡ್ವಿಕ್ ಫಿಲಾಸಫಿಕಲ್ ಮ್ಯಾಗಝೈನ್ 1921ರಲ್ಲಿ ಬರೆದ ಲೇಖನ. ಧಾತುವಿನ ಪರಮಾಣು ಬೀಜ ಆಲ್ಫಾ ಕಣಗಳನ್ನು ಸ್ವೀಕರಿಸಿ ಪ್ರೋಟಾನ್ಗಳನ್ನು ಬಿಟ್ಟುಕೊಡುವುದು ಹೇಗೆ? ಬೀಜದ ಹೊರಗಡೆ ಕೂಲಾಂಬ್ ನಿಯಮದಂತೆ ಆಲ್ಫಾ ಕಣಗಳ ಮೇಲೆ ಸಾಮಾನ್ಯ ವಿಕರ್ಷಣೆಯೇ ಇರಬಹುದಾದರೂ ಬೀಜದ ಪರಿಧಿಯ ಅತಿ ಹೆಚ್ಚಿನ ವಿಕರ್ಷಣ ವಿಭವವನ್ನು ಒಮ್ಮೆ ದಾಟಿತೆಂದರೆ ಆನಂತರ ಆಲ್ಫಾ ಕಣ ಆಕರ್ಷಣೆಗೆ ಒಳಗಾಗುತ್ತದೆಂದು, ಬೀಜದೊಳಗೆ ಅಂತಹ ಆಕರ್ಷಣೆ ಇಲ್ಲದಿದ್ದರೆ ಬೀಜದ ರಚನೆ ಸಾಧ್ಯವಾಗದೆಂದು ಊಹಿಸಿದರು. ಈ ವಿಭವವನ್ನು ದಾಟಬೇಕಾದರೆ ಆಲ್ಫಾ ಕಣಕ್ಕೆ ಒಂದು ಗೊತ್ತಾದ ಕನಿಷ್ಠ ವೇಗ ಇರಲೇಬೇಕು. ಕ್ರಿಯೆಯಲ್ಲಿ ಉದ್ಭವವಾದ ಪ್ರೋಟಾನ್ ಸಹ ಒಂದು ಕನಿಷ್ಠ ವೇಗವನ್ನಿಟ್ಟುಕೊಂಡೇ ಹೊರ ಬರಬೇಕು. ಈ ಕಲ್ಪನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬೇರೆ ಬೇರೆ ಧಾತುಗಳನ್ನು ಬಳಸಿ ಪರಮಾಣು ಬೀಜಗಳ ಪರಿಧಿಯ ಗರಿಷ್ಠ ವಿಭವಗಳನ್ನು ಅಳೆದರು. ಹಗುರ ಧಾತುಗಳು ಇಂಥ ವಿಭವದ ತಡೆ ಅಥವಾ ಪೊಟೆನ್ಷಿಯಲ್ ಬ್ಯಾರಿಯರ್ ಕಡಿಮೆಯಾಗಿದ್ದು ಆಲ್ಫಾ ಕಣಗಳ ಪ್ರವೇಶ ಸುಲಭ ಸಾಧ್ಯವೆಂದು, ಭಾರದ ಧಾತುಗಳು ಇದಕ್ಕೆ ಅವಕಾಶ ಕೊಡದೆ ಚಿನ್ನದ ತಗಡಿನ ಪ್ರಯೋಗದಂತೆ ಸಾಧಾರಣ ಕೂಲಾಂಬ್ ನಿಯಮದ ಪ್ರಕಾರ ಆಲ್ಫಾ ಕಣಗಳನ್ನು ಚದುರಿಸುತ್ತವೆಂದು ಕಂಡುಕೊಂಡರು. ರುದರ್ಫರ್ಡ್ ಮತ್ತು ಚಾಡ್ವಿಕ್ ಫಿಲಾಸಫಿಕಲ್ ಮ್ಯಾಗಝೈನ್ 1925ರಲ್ಲಿ ಪ್ರಕಟಿತ. ಯುರೇನಿಯಂನ ಅತ್ಯಂತ ಭಾರದ ಧಾತುಗಳು ಬೇರೆಯೇ ಫಲಿತಾಂಶವನ್ನು ಕೊಟ್ಟವು. ಯುರೇನಿಯಂನಿಂದ ಸ್ವಾಭಾವಿಕವಾಗಿ ವಿಕರಣವಾಗುವ ಆಲ್ಫಾ ಕಣಗಳ ವ್ಯಾಪ್ತಿ 2.7 ಸೆಂಟಿಮೀಟರ್ ಎಂದ ಮೇಲೆ ರೇಡಿಯಂ ಸಿನಿಂದ ಹೊರಡುವ ಇನ್ನೂ ಹೆಚ್ಚಿನ ಶಕ್ತಿಯ, ಆದ್ದರಿಂದ ಹೆಚ್ಚು ವ್ಯಾಪ್ತಿಯ ಆಲ್ಫಾ ಕಣಗಳು ಯುರೇನಿಯಂ ಪರಮಾಣು ಬೀಜದೊಳಗೆ ಸುಲಭವಾಗಿ ನುಗ್ಗಬೇಕು ತಾನೆ. ಆದರೆ ಹಾಗಾಗದೆ ಯುರೇನಿಯಂ ಬೀಜ ಸಹ ಸಾಧಾರಣ ಕೂಲಾಂಬ್ ನಿಯಮದ ಪ್ರಕಾರವೇ ಆಲ್ಫಾ ಕಣಗಳನ್ನು ಚದುರಿಸಿತು. ವಿಕಿರಣ ದತ್ತಾಂಶಗಳ ಪ್ರಕಾರ ಅದರ ತ್ರಿಜ್ಯ 7 × 10⁻⁻12 ಸೆಂಟಿಮೀಟರ್. ಆದರೆ ಆಲ್ಫಾ ಕಣಗಳ ಚದುರಿಕೆ ಪ್ರಯೋಗದ ಪ್ರಕಾರ 3 × 10⁻12 ಸೆಂಟಿಮೀಟರ್ 10⁻12 ಸೆಂಟಿಮೀಟರ್. ಈ ವಿಚಿತ್ರವನ್ನು ತರಂಗ ಮೆಕ್ಯಾನಿಕ್ಸ್ ಬಳಸಿ ಗರ್ನೆ, ಕಂಡಾನ್ ಮತ್ತು ಗ್ಯಾಮೊ ಅನಂತರ ವಿವರಿಸಿದರು. ಪರಮಾಣು ಬೀಜದಿಂದ ಹೊರಬರುವ ಆಲ್ಫಾ ಕಣವು ಗರಿಷ್ಠ ವಿಭವವನ್ನು ದಾಟಬೇಕಾದ್ದು ಇಲ್ಲ.
ಎಂದು ತೋರಿಸುವ ಮೂಲಕ. ಧಾತುಗಳ ಪರಿವರ್ತನೆಯ ಪ್ರಯೋಗಗಳು ರುದರ್ಫರ್ಡ್ನಿಗೆ ತುಂಬಾ ತೃಪ್ತಿಯನ್ನು ಕೊಟ್ಟಿರಬೇಕು. ಅವನ ಕೊನೆಯ ಪುಸ್ತಕ ನವೀನ ರಸವಿದ್ಯೆಯಂತೂ ಓದುಗರಲ್ಲಿ ಸಂತೋಷವನ್ನೂ ವಿಭಿನ್ನ ಚಿಂತನೆಗಳನ್ನು ಪ್ರಚೋದಿಸಿತು. ಅವನ ಪ್ರಭಾವ ಇಡೀ ವಿಜ್ಞಾನ ಜಗತ್ತನ್ನೇ ಆವರಿಸಿತು. ರಾಯಲ್ ಸೊಸೈಟಿಯಲ್ಲಿ ಅವನ ವಾರ್ಷಿಕ ಭಾಷಣಗಳಿಗೆ ಜನ ಮುಗಿಬೀಳುತ್ತಿದ್ದರು. ಅವನಿಗೆ ಮರ್ಯಾದೆಗಳು ಪ್ರವಾಹದೋಪಾದಿಯಲ್ಲಿ ಹರಿದು ಬರುವುದಂತಿರಲಿ, ಇತರರಿಗೆ ವಿಜ್ಞಾನ ಸಂಸ್ಥೆಗಳು ಕೊಡಮಾಡಿದ ಮರ್ಯಾದೆಗಳು ಅವನ ಸಲಹೆಯನ್ನು ಪಡೆದು ತೀರ್ಮಾನವಾಗುತ್ತಿದ್ದವು. ರುದರ್ಫರ್ಡ್ನಿಗೆ ಸಂದ ಮರ್ಯಾದೆಗಳಿಗೆ ಲೆಕ್ಕವಿಲ್ಲ. ಅತಿ ಮುಖ್ಯವಾದ ಕೆಲವೆಂದರೆ 1908ರಲ್ಲಿ ನೊಬೆಲ್ ಬಹುಮಾನ, 1914ರಲ್ಲಿ ನೈಟ್ಹುಡ್, 1925ರಿಂದ 1930ರವರೆಗೆ ರಾಯಲ್ ಸೊಸೈಟಿಯ ಅಧ್ಯಕ್ಷ, 1931ರಲ್ಲಿ ಬ್ಯಾರನ್ ಪದವಿ, ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಸ್ಥಾನ, 1737ರಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಬೆಳ್ಳಿ ಹಬ್ಬದ ಅಧ್ಯಕ್ಷ ಸ್ಥಾನಕ್ಕೆ ರುದರ್ಫರ್ಡ್ನನ್ನು ಆಯ್ಕೆ ಮಾಡಿದರು. ಸಾಯುವುದಕ್ಕೆ 2 ತಿಂಗಳು ಮೊದಲು ತಯಾರಿಸಿದ್ದ ಭಾಷಣವನ್ನು ಅವನ ಪರವಾಗಿ ಉತ್ತರಾಧಿಕಾರಿಯಾದ ಸರ್ ಜೇಮ್ಸ್ ಜೀನ್ಸ್ ಓದಿದರು 1938ನೇ ಜನವರಿ. ಆ ಸಂದರ್ಭದಲ್ಲಿ ಅವರು ರುದರ್ಫರ್ಡ್ನನ್ನು ವರ್ಣಿಸುತ್ತಾ ಇಂತೆಂದರು: ಪರಿಣಾಮವುಳ್ಳ ಮುಖ್ಯ ಸಂಶೋಧನೆಗಳೇ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುವುದರಲ್ಲಿ ಅವನ ಸಂಶೋಧನೆಗಳೆಲ್ಲ ಅವನಿಗೆ ಮಾತ್ರ ಸಾಧ್ಯವಾದ ಸುಲಭ ಕಲ್ಪಿತ ಆದರೆ ವ್ಯಾಪಕ ಪರಿಣಾಮವುಳ್ಳ ಮುಖ್ಯ ಸಂಶೋಧನೆಗಳೇ. ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುವುದರಲ್ಲಿ ಅವನು ಫ್ಯಾರಡೆಯೇ. ಆದರೆ ಫ್ಯಾರಡೆಗೆ ಇದ್ದಿರದ ಪೂರ್ಣಾರೋಗ್ಯ, ಅದಮ್ಯ ಚೇತನ, ಸಹೋದ್ಯೋಗಿಗಳನ್ನು ಒಗ್ಗಟ್ಟಾಗಿದ್ದುಕೊಂಡು ಸಮರ್ಪಕವಾಗಿ ಮುನ್ನಡೆಸುವ ಶಕ್ತಿ ಇವು ಅವನಿಗಿದ್ದವು. ಫ್ಯಾರಡೆ ಮಾಡಿದ ಕೆಲಸ ಅದ್ಭುತ ನಿಜ. ಆದರೆ ರುದರ್ಫರ್ಡ್ನ ಕೆಲಸದ ಗುಣ ಪರಿಮಾಣ ಎರಡರ ಕಲ್ಪನೆ ಸಿಗಬೇಕಾದರೆ ನಾವು ನ್ಯೂಟನ್ ಕಡೆಗೆ ನೋಡಬೇಕು. ನ್ಯೂಟನ್ ಭೂಮ ವಿಶ್ವದ ರಹಸ್ಯವನ್ನು ಹೊರಗೆಡಹುವ ಅವಕಾಶ ಪಡೆದ ಅದೃಷ್ಟವಂತ ಎಂದು ವಾಲ್ಟೇರ್ ಹೇಳಿದ. ಆದರೆ ಈಗ ಬದುಕಿದ್ದಿದ್ದರೆ ಅದೇ ವಾಲ್ಟೇರ್ ಪರಮಾಣು ಪ್ರಪಂಚದ ಬಗ್ಗೆ ರುದರ್ಫರ್ಡ್ನನ್ನು ಕುರಿತು ಅದೇ ಮಾತುಗಳನ್ನು ಹೇಳುತ್ತಿದ್ದ. ಅನೇಕ ರೀತಿಯಲ್ಲಿ ರುದರ್ಫರ್ಡ್ ನ್ಯೂಟನ್ಗಿಂತಲೂ ಅದೃಷ್ಟವಂತ. ಅವನು ನ್ಯೂಟನ್ನಿನಂತೆ ಪರುಷಮಣಿಯನ್ನು ಹುಡುಕಿಕೊಂಡು ಹೋಗಲಿಲ್ಲ, ದಾರಿ ತಪ್ಪಿಸುವ ಸಿದ್ಧಾಂತಗಳನ್ನು ಮಂಡಿಸಲಿಲ್ಲ, ಸಮಕಾಲೀನ ವಿಜ್ಞಾನಿಗಳೊಂದಿಗೆ ಜಗಳವಾಡಲಿಲ್ಲ. ರುದರ್ಫರ್ಡ್ ಯಾವಾಗಲೂ ಸುಖಿ, ಕೆಲಸದಲ್ಲಿ, ಫಲಿತಾಂಶದಲ್ಲಿ, ಸಹೋದ್ಯೋಗಿಗಳ ಜೊತೆ ಎಂದೆಂದಿಗೂ. ಫ್ಯಾರಡೆಯಂತೆ ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರ, ಜ್ವಾಲಾಮುಖಿಯಂಥ ಶಕ್ತಿಯ ಚಿಲುಮೆ. ಇಂಥ 100 ಹೊಗಳಿಕೆಗಳು, 1000 ಮರ್ಯಾದೆಗಳು ಅವನನ್ನು ಸ್ವಲ್ಪವೂ ವಿಚಲಿತಗೊಳಿಸುತ್ತಿರಲಿಲ್ಲ. ಯಾವುದೋ ಆವಿಷ್ಕಾರದ ಒಂದು ಸಂದರ್ಭದಲ್ಲಿ ಜೇಮ್ಸ್ ಚಾಡ್ವಿಕ್ ಹೇಳಿದಂತೆ, ನೀನೇ ಅದೃಷ್ಟವಂತ ರುದರ್ಫರ್ಡ್, ಯಾವಾಗಲೂ ಉನ್ನತಿಯ ಅಲೆಯ ಮೇಲೆ ತೇಲುತ್ತಿರುತ್ತೀಯೇ. ಅದಕ್ಕೆ ಅವನು ನಗುತ್ತಾ, ಆ ಅಲೆಯನ್ನು ಸೃಷ್ಟಿಸಿದ್ದು ನಾನೇ ಅಲ್ಲವೇ, ಸ್ವಲ್ಪ ಮಟ್ಟಿಗಾದರೂ ಎಂದನಂತೆ. ಹೌದು, ಔನ್ನತ್ಯದ ಅಲೆ ಅವನನ್ನು ಹೋದಲ್ಲೆಲ್ಲ ಹಿಂಬಾಲಿಸುತ್ತಿತ್ತು. ಆಳವಾದ ಅಂತರ್ದರ್ಶನ, ಶಕ್ತಿಯುತ ಪರಿಕಲ್ಪನೆ, ಅಸ್ಖಲಿತ ಸತ್ಯಪ್ರೇಮ, ನಿರ್ವ್ಯಾಜ ಅಂತಃಕರಣ ಇವುಗಳಿದ್ದ ಆ ಮಹಾ ಮನೀಷಿಯನ್ನಲ್ಲದೆ ಇನ್ನಾರನ್ನು ತಾನೇ ಅದು ಹಿಂಬಾಲಿಸಲು ಸಾಧ್ಯ? ಇದ್ದಕ್ಕಿದ್ದಂತೆ ಎರಗಿದ ತೀವ್ರ ಕಾಯಿಲೆ, ಸಣ್ಣದೊಂದು ಶಸ್ತ್ರಕ್ರಿಯೆ, ಮುಗಿದೇ ಹೋಯಿತು. 1937 ಅಕ್ಟೋಬರ್ 19ರಂದು ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿನ ಅವನ ಗೋರಿಯ ಮೇಲೆ ಇಂತಿದೆ: ಸೋದರ ಅರ್ನೆಸ್ಟ್, ನಿನ್ನ ಜೀವನ ಕಾರ್ಯಗಳಿಗಾಗಿ ನಾವು ಕೃತಜ್ಞರು.